ಇವತ್ತಿನ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲರನ್ನೂ ಸ್ವಾಗತಿಸ್ತಾ, ಅದೇ ರೀತಿಯಾಗಿ ನಮ್ಮ ವೇದಿಕೆಯಲ್ಲಿ ನನ್ನೊಂದಿಗೆ ಇರ್ತಕ್ಕಂಥ ನಮ್ಮ ಎಲ್ಲ ನಾಯಕರಿಗೂ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ಒಂದು ಮಾಧ್ಯಮ ಮಿತ್ರರೊಂದಿಗೆ ಪತ್ರಿಕಾಗೋಷ್ಠಿ ಏನು ಅಂತಂದರೆ, ನೆನ್ನೆಲ್ಲ ಮೊನ್ನೆ ನಮ್ಮ ಮುಳಬಾಗಿಲು ತಾಲೂಕಿನ JDS ಅಧ್ಯಕ್ಷರು, ಮಾಜಿ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಕಾಡೆಪ್ಪಲ್ ನಾಗರಾಜ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಕೆಲವು ಆರೋಪಗಳನ್ನು ಮಾಡಿದ್ದಾರೆ. ಅದಕ್ಕೆ ಸಮಜಾಯಿಷಿ ಕೊಡೋದು ನಮ್ಮ ಧರ್ಮ. ಯಾಕಂತಂದರೆ ಅವರು ಈ ಹಿಂದೆ ಆದಂಥ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥವ್ರು. ಆ ಹಿನ್ನೆಲೆಯಲ್ಲಿ ನಮ್ಮಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆ ಒಂದು ಒಕ್ಕೂಟದಲ್ಲಿ ನಿರ್ದೇಶಕರಾಗಿ ನಮ್ಮ ರಾಜೇಂದ್ರ ಗೌಡ ಅವರು ಇದ್ದರು. ಅವರಿಗೆ ಅಲ್ಲಿನ ಆಗು ಹೋಗುಗಳು, ಅಲ್ಲಿ ಏನೇನು ನಡೀತಾ ಇದೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಅವರ ಒಂದೊಂದು ಆರೋಪಕ್ಕೂ ಕೂಡ ಉತ್ತರವನ್ನು ನಮ್ಮ ರಾಜೇಂದ್ರ ಗೌಡರ ಮುಖಾಂತರ ಇದು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಉತ್ತರ ಅಂತೇಳಿ ಭಾವಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತಾ, ಈಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜೇಂದ್ರ ಗೌಡ ಮುಂದುವರಿಸ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದ ಹೇಳ್ತಾ, ಮೊನ್ನೆ 9ನೇ ತಾರೀಕು ನಮ್ಮ KN ನಾಗರಾಜ್ ಅವರು ಕ್ಷೇತ್ರ ಮೊಟ್ಟ ಮೊದಲ ಬಾರಿಗೆ ಇವಾಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆ ಕಡೆ ವಿಂಗಡಣೆ ಆಯಿತು. ಕೋಲಾರ ಇವಾಗ ಸಪ್ರೇಟ್ ಆಗಿದೆ. ಈ ಒಂದು ಕೋಲಾರ ಒಕ್ಕೂಟವನ್ನು ವಿಭಜನೆ ಮಾಡಿ ಕ್ಷೇತ್ರ ವಿಂಗಡಣೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಕ್ಷೇತ್ರ ವಿಂಗಡಣೆ ಬಗ್ಗೆ ಅವರು ಮಾತಾಡಿರ್ತಾರೆ. ಕ್ಷೇತ್ರ ವಿಂಗಡಣೆ ಮಾಡೋಕ್ಕೆ ನಾವು ಯಾರೂ ಅದಕ್ಕೆ ಕೈ ಹಾಕಿಲ್ಲ. ನಾವಾಗಲಿ ನಮ್ಮ ಮುಖಂಡರಾಗಲಿ ನಮ್ಮ ನಾಯಕರಾಗಲಿ ಯಾರೂ ಅದಕ್ಕೆ ಕೈ ಹಾಕಿಲ್ಲ. ಮೊಟ್ಟ ಮೊದಲ ಬಾರಿಗೆ ಕ್ಷೇತ್ರ ವಿಂಗಡಣೆ ಮಾಡಬೇಕು ಅಂತ ಇದೇ ರೀತಿ ಮಾಡಬೇಕು ಅಂತ ಪಟ್ಟಿ ಕೊಟ್ಟಿರೋದು KN ನಾಗರಾಜ್ ಅವರು. ಅದು ಎಲ್ಲಿಂದ ಕೊಟ್ಟಿದ್ದಾರೆ ಅವರು ಅಂದರೆ, ಹೆಬ್ಣಿಯಿಂದ ಹಿಂಗೆ ರೌಂಡ್ ಹಾಕ್ಕೊಂಡು ಬಂದು ಊರ್ಕುಂಟೆ ಮೆಟ್ಟೋವರೆಗೂ KGF ರೋಡ್ವರೆಗೂ ಕೊಟ್ಟಿದ್ದಾರೆ. ಈ ರೀತಿ ಮಾಡಬೇಕು ಅಂತೇಳಿ ಆತನೇ ಒಂದು ಪಟ್ಟಿ ತಯಾರು ಮಾಡಿ MD ಅವ್ರಿಗೂ ಮತ್ತು ಆಡಳಿತಾಧಿಕಾರಿಯವ್ರಿಗೂ ಕೊಟ್ಟು ಅವ್ರ ಮೇಲೆ ಧಮಕಿ ಹಾಕಿದ್ದಾರೆ. ಇದೇ ರೀತಿ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೇಳಿ. ಅವ್ರಿಗೆ ಸಜೆಷನ್ ಕೇಳಿದಾಗ ಅವರು ಭೌಗೋಳಿಕವಾಗಿ ಇದು ಮಾಡಬೇಕಾಗಿರೋದು ಸಾಮಾನ್ಯ ಸಭೆ ಕರೆದು ಎಲ್ಲ ಸಂಘಗಳ ಅಧ್ಯಕ್ಷರನ್ನು ಕರೆದು ಒಂದು ಸಭೆ ಮಾಡಿ ಆಡಳಿತಾಧಿಕಾರಿಯವರು MD ಅವರು ಮಾಡ್ತಾರೆ. ಇಲ್ಲ, ಅದು ಮಾಡೋ ಜವಾಬ್ದಾರಿ ಇರೋದು ಆಡಳಿತಾಧಿಕಾರಿಗೆ MD ಅವ್ರಿಗೆ. ಅವ್ರದ್ದೇ ಆದಂಥ ಒಂದು ವಿವೇಚನಾ ಶಕ್ತಿ ಇರುತ್ತೆ. ಅದಕ್ಕೊಂದು ನಿಯಮ ಇರುತ್ತೆ. ಅದರ ಪ್ರಕಾರ ಅವ್ರು ಮಾಡಬೇಕು. ಅದೆಲ್ಲ ಬದುಕೊತ್ತಿ ಫಸ್ಟು ಕೊಟ್ಟಿದ್ದೇ ಅವರು ಈ ರೀತಿ ಮಾಡಬೇಕು ಅಂತ ಸುಮಾರು 2-3 ತಿಂಗಳಿಂದನೇ ವಿಭಜನೆ ಆಗೋಕ್ಕೆ ಮುಂಚೆನೇ ಇದು ಪಟ್ಟಿ ತಯಾರು ಮಾಡಿಕೊಂಡು ಅವ್ರ ಮೇಲೆ ಧಮಕಿ ಹಾಕಿ ಮಾತಾಡ್ತಾರೆ. ಮತ್ತು ಅದು ನಿಮಗೆ ಕಾಪಿನೂ ಕೊಟ್ಟಿದ್ದೀನಿ, ಅವರು ಎಲ್ಲಿಂದ ಯಾವ ಕ್ಷೇತ್ರ ವಿಂಗಡಣೆ ಮಾಡಬೇಕು ಅಂತ. ಅದು ನಾನು ಬರೋದಿಲ್ವಾ, ವೈಜ್ಞಾನಿಕವಾಗಿದೆಯಾ ಇಲ್ವಾ ಅಂತಲೂ ಯೋಚನೆ ಇಲ್ಲ. ಮತ್ತು ಅವರು ಒಂದು 2-3 ವಿಚಾರ ಹೇಳ್ತಾರೆ. MD ಅವರು ನಿಯಮಾನುಸಾರ ಮಾಡಿಲ್ಲ, ವೈಜ್ಞಾನಿಕವಾಗಿ ಮಾಡಿಲ್ಲ, MD ಅವರು ಭ್ರಷ್ಟಾಧಿಕಾರಿ ಅಂತ ಹೇಳ್ತಾರೆ. ಈ ಒಂದು ಭ್ರಷ್ಟಾಧಿಕಾರಿ ಇವೆಲ್ಲ ಈ ಪದಗಳ ಉಚ್ಚಾರಣೆ ಮಾಡೋಕ್ಕೆ, ಪದಗಳನ್ನ ಇದು ಮಾಡೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ. ನಾಗರಾಜ್ ಅವ್ರಿಗೆ ನೈತಿಕ ಅರ್ಹತೆ ಇಲ್ಲವೇ ಇಲ್ಲ. ಯಾಕೆಂದರೆ ಅದ್ರ ಗೊತ್ತೇ ಇಲ್ಲ. ಅದು ಯಾವ ರೀತಿ ಇರುತ್ತೆ, ಇದು ಇದಕ್ಕೆ ನಾನು ಅದನ್ನು ಪಾಲಿಸಿದ್ದೀನ, ನಾನು ಅದನ್ನು ನಡ್ಕೊತಾ ಇದ್ದೇನೆ, ನಾನು ಈ ಜವಾಬ್ದಾರಿನೇ ಅವ್ರಿಗೆ ಇಲ್ದಿರ ಮಾಡಿದ್ದಾರೆ. ಇನ್ನೊಂದೇನು ಅಂದರೆ, ಸುಮಾರು 15 ವರ್ಷಗಳಿಂದ 3 ಟರ್ಮ್ ಅವರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನಮ್ಮ ತಾಲೂಕಲ್ಲಿ ಸ್ಪರ್ಧಿಸಿ, ಮುಳಬಾಗಿಲು ತಾಲೂಕೆಲ್ಲ ಒಂದೇ ಮತಕ್ಷೇತ್ರ ಇತ್ತು. ಆವಾಗ ಒಂದೇ ಮತಕ್ಷೇತ್ರ ಇದ್ದಾಗಲೂ ಅವರು ಒಂದು 3 ಸಲ ಗೆದ್ದಿದ್ರು. ನಾನು ಒಂದು ಸಲ ನನಗೂ ಒಂದು ಅವಕಾಶ ಕೊಟ್ಟಿದ್ರು. ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಚರಿತ್ರೆಯನ್ನೇ ದಾಖಲು ಮಾಡುವಂಥ ಕೆಲಸಗಳು ನಾನು ಮಾಡ್ಕೊಂಡು ಬಂದು, ಆತನ 15 ವರ್ಷಗಳಿಂದ 3 ಟರ್ಮ್ ಆತನಿಗೆ ಅವಕಾಶ ಕೊಟ್ಟರು ಏನೂ ಕೆಲಸ ಮಾಡದೆ, ಜವಾಬ್ದಾರಿಯಾಗಿ ನಡ್ಕೊಳ್ದೆ, ಇಚ್ಛಾಶಕ್ತಿ ಇಲ್ಲದೆ,
ತಾಲೂಕಿನ ಅಭಿವೃದ್ಧಿ ಮಾಡದೆ, ರೈತರ ಹಿತಾಸಕ್ತಿ ನೋಡದೆ, ರೈತರಿಗೆ ಯಾವುದೇ ರೀತಿಯಾದಂತಹ ಅನುಕೂಲಗಳು ಸರ್ಕಾರದಿಂದ ಬರ್ತಕ್ಕಂಥ ಅನುಕೂಲಗಳು ಅವ್ರು ತಲುಪಿಸದೆ, ಸರ್ಕಾರದಿಂದ ಬರುತ್ತೆ, ಕೇಂದ್ರ ಸರ್ಕಾರದಿಂದ ಬರುತ್ತೆ, ರಾಜ್ಯ ಸರ್ಕಾರದಿಂದ ಬರುತ್ತೆ, NDDB ಇಂದ ಬರುತ್ತೆ, ಅನೇಕ KMF ಇಂದ ಬರುತ್ತೆ, ಒಕ್ಕೂಟದಿಂದ ಬರ್ತಕ್ಕಂಥ ಸವಲತ್ತುಗಳು ರೈತರಿಗೆ ಕೊಡೋದ್ರಲ್ಲಿ 100ಕ್ಕೆ 100 ಭಾಗ ಅವರು ವಿಫಲರಾಗಿದ್ದಾರೆ. ಈಗ ಸಮೇತ ತಗೊಂಡಾಗ ಕಳೆದ 5 ವರ್ಷಗಳಿಂದ ಯಾವುದೇ ಗ್ರಾಮದಲ್ಲಿ ಯಾವುದೇ ಗ್ರಾಮಕ್ಕೆ ಹೋದ ಎಲ್ಲಿಯೂ ನಾವು ಸಮೇತ ರೈತರಿಗೆ ಸೇರ್ಬೇಕಾಗಿರತಕ್ಕಂಥ ಒಂದು ಜಾಬ್ ಕಟರ್ ಮಿಷನ್ ಇರ್ಬೋದು, ಹಾಲ್ ಕರಿಯೋ ಮಿಷನ್ ಇರ್ಬೋದು, ಮ್ಯಾಟ್ ಇರ್ಬೋದು, ಯಾವುದೇ ಸವಲತ್ತು ಏನ್ ಫೀಡಿಂದ ಸಮೇತ ಫೀಡ್ ಕೂಡ ರೈತರಿಗೆ ಎಷ್ಟು ಬೇಕೋ ಅಷ್ಟು ಕೊಡೋ ಇದ್ರದಿಲ್ದಿರ ನಡ್ಕೊಂಡು ಒಂದು ದುರಾಡಳಿತ ಮಾಡ್ಕೊಂಡು ಸರ್ವಾಧಿಕಾರಿ ಧೋರಣೆ ಅಂತ ಇನ್ನೂ ಒಂದು ವರ್ಡ್ ಉಪಯೋಗಿಸ್ತಾರೆ. ಸರ್ವಾಧಿಕಾರಿಯಾಗಿ ವರ್ತನೆ ಮಾಡಿರೋದೇನಂತಿದ್ರೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕೋಲಾರ ಒಕ್ಕೂಟದಲ್ಲಿ ನಮ್ಮ KN ನಾಗರಾಜ್ ಒಬ್ಬರೇ ಇರೋದಷ್ಟೇ. ಅವರಿಂದ ಕೋಲಾರ ಒಕ್ಕೂಟ ಇವತ್ತು ಎಷ್ಟು ಲಾಸ್ ಆಗಿದೆ, ಎಷ್ಟು ಹಿಂದಕ್ಕೆ ಹೋಗಿದೆ ಅನ್ನೋದು ಸುಮಾರು ಮುಂದಿನ ದಿನಗಳಲ್ಲಿ ನಿಮ್ಗೆಲ್ರಿಗೂ ಅದರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀವಿ, ದಾಖಲಾತಿ ಸಮೇತ ಕೊಡ್ತೀವಿ. ಅವರು ಇನ್ನೊಂದು ಹೇಳ್ತಾರೆ, ಏನಪ್ಪಾ ಅಂದ್ರೆ ಪ್ರತಿ ಮಾತಾಡಿದ್ರೆ MD ಅವರು ಹಂಗ್ ಮಾಡ್ತಾರೆ, MD ಅವ್ರು ಹಿಂಗ್ ಮಾಡ್ತಾರೆ, MD ಅವ್ರು ಭ್ರಷ್ಟಾಧಿಕಾರಿ. ಅದೇ MD ಅವ್ರನ್ನ ಇಟ್ಕೊಂಡು ನೀವು ನೇಮಕಾತಿಯಲ್ಲಿ ಎಷ್ಟು ಕೋಟಿ ಗಟ್ಟಲೆ ಹಣ ಮಾಡಿದ್ರಿ, ಅದೇ MD ಅವ್ರು ಇಟ್ಕೊಂಡು ಟೆಂಡರ್ಗಳಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಏನೇನು ವ್ಯವಹಾರ ಮಾಡಬೇಕು ಅದರಲ್ಲಿ ಆತನ ದುರ್ಬಳಕೆ ಮಾಡಿಕೊಂಡು ಆತನ ಕಡೆಯಿಂದ ಅವ್ರ ಕಡೆಯಿಂದಾನೇ ಅನೇಕ ಕೋಟಿಗಳು ಮಾಡ್ಕೊಂಡಿರೋದು ಮುಳಬಾಗಿಲು ತಾಲೂಕಿನ ಪ್ರತಿಯೊಬ್ಬ ಸಾರ್ವಜನಿಕರು ಗೊತ್ತಿರ್ತಕ್ಕಂಥ ವಿಚಾರನೇ. ನಮ್ಮ ರೈತರಿಗೆ ಮುಳಬಾಗಿಲು ತಾಲೂಕು ರೈತರಿಗೆ ಎಷ್ಟು ವಂಚಿತರಾಗಿದ್ದಾರೆ, ಸರ್ಕಾರ ಸೌಲಭ್ಯಗಳು ಸಿಗ್ದಾರೆ ಅಂದ್ರೆ ಅಷ್ಟು ವಂಚಿತರಾಗಿದ್ದಾರೆ. ಯಾವುದೇ ಇದರಲ್ಲಿ ಸವಲತ್ತು ಕೊಡಿದ್ದಾರೆ. ಅದ್ರ ಜೊತೆಗೆ ಇವರು ಒಂದು ಹೇಳ್ತಾರೆ, ಸರ್ವಾಧಿಕಾರ ಧೋರಣೆ ಹಂಗೆ ಇದು ಅಂತ. ಯಾರಾದ್ರೂ ಇವಾಗ ಮುಳಬಾಗಿಲು ತಾಲೂಕಿನಲ್ಲಿ 164 ಸಂಘ, ಜನರಲ್ ಸಾಮಾನ್ಯ ಸಂಘಗಳಿದೆ, ಮಹಿಳಾ ಸಂಘಗಳು 23 ಸಂಘಗಳಿದೆ. ಒಬ್ಬ ಅಧ್ಯಕ್ಷರಾಗಿ, ಒಬ್ಬ ಕಾರ್ಯದರ್ಶಿಯಾಗಿ, ರೈತರಾಗಿ ಒಂದು ನಾಯಕನಾಗಿ ನೋಡ್ಕೊಂಡಿರೋ ದೃಶ್ಯ ಯಾವ್ದಾದ್ರು ಇದ್ರೆ ತಾವು ಹೇಳ್ಬಿಡ್ಬೋದು. ನಿಮ್ಗೆ ಇನ್ನು ಶಾಂಪಲ್ ಆಗಿ ಹೇಳ್ತೀನಿ. ಮೊನ್ನೆ ರೀಸೆಂಟ್ ಆಗಿ 3 ತಿಂಗಳಿಂದ ಶಿವನಾರಹಳ್ಳಿ, ಉಪ್ರಹಳ್ಳಿ ಮುಷ್ಟೂರು ಪಂಚಾಯತಿ 2 ಬಿಲ್ಡಿಂಗ್ ಓಪನ್ ಆಗತ್ತೆ. ನೀವೆಲ್ಲ ವಿಡಿಯೋ ಬೇಕಾದ್ರೆ ನೋಡ್ಬೋದು. 2 ಬಿಲ್ಡಿಂಗ್ ಓಪನ್ ಮಾಡಿದಾಗ ಯಾವುದೇ ನಮ್ಮ ರಾಜ್ಯದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಯಾರು ನಮ್ದು ಹೆಂಗಿದೆ ನಮ್ಮ ಸಂವಿಧಾನದಲ್ಲಿ ಅಂದ್ರೆ CM ಬಂದ್ರು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅದಕ್ಕೆ ಆ ಸಭೆಗೆ ಆ ಗ್ರಾಮ ಪಂಚಾಯತಿ ಪ್ರೋಟೋಕಾಲ್ ಹಂಗಿದೆ, ನಮ್ಮ ನೀತಿ ಹಂಗಿದೆ, ನಮ್ಮ ಸಂವಿಧಾನ ಹಂಗಿದೆ, ನಮ್ಮ ಕಾನೂನು ಹಂಗಿದೆ, ಪ್ರೋಟೋಕಾಲ್ ಹಂಗಿದೆ. ಇವರು ಆ ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಆ ಸಂಘದ ಅಧ್ಯಕ್ಷರು, ಎಲ್ಲಿ ಉಪ್ಪರಹಳ್ಳಿ ಸಂಘದ ಅಧ್ಯಕ್ಷರಾಗಿರ್ಬೋದು, ಶಿವನಾರಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಬಿಲ್ಡಿಂಗ್ ಓಪನಿಂಗ್ ಹೋದಾಗ ಟೇಪ್ ಕಟ್ ಮಾಡಕ್ಕೂ ಅಧ್ಯಕ್ಷರಿರೋದಿಲ್ಲ. ಅಧ್ಯಕ್ಷತೆ ಅವ್ರಿರ್ಬೇಕು. ಅವರೆಲ್ಲ ಪಾಪ ಕೊನೆ ಮೂಲೆ ಇರ್ತಾರೆ. ಅಧ್ಯಕ್ಷರು, ನಿರ್ದೇಶಕರು ಎಲ್ಲಿರ್ತಾರೆ ಅಂತ ಪಬ್ಲಿಕ್ ಎಲ್ಲ ಅದ್ ಮಾಡ್ಕೊಂಡು ಇಲ್ಲ, ಅವ್ರು ಚೇರ್ ಸಮೇತ ಹಾಕಿರೋದಿಲ್ಲ. ಅಂತ ಅವ್ರು ನೀವು ಶಿಷ್ಟಾಚಾರದ ಬಗ್ಗೆ, ಆ ರೀತಿ ನ್ಯಾಯ ನೀತಿ ಧರ್ಮದ ಬಗ್ಗೆ ಹೇಳೋದು ಸರಿಯಿಲ್ಲ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಇನ್ನೊಂದು ಏನಪ್ಪಾ ಅಂದ್ರೆ, ಇವಾಗ ಏನಾಗಿದೆ ಅಂದ್ರೆ ನಮ್ಮ ತಾಲೂಕಲ್ಲಿ ಹಾಲು ಉತ್ಪಾದನೆ ಇವಾಗ 1 ಲಕ್ಷ ಚಿಲ್ಲರೆ ಹೋಗ್ತಾ ಇದೆ. ನಮ್ಮ ತಾಲೂಕಲ್ಲಿ ಹಾಲು 3ನೇ 1 ಭಾಗ ಮಾತ್ರ ನಾವು ಒಕ್ಕೂಟಕ್ಕೆ ಸಪ್ಲೈ ಮಾಡ್ತಾ ಇದ್ದೀವಿ. ಇನ್ನು 2 ಭಾಗ ಪ್ರೈವೇಟ್ ಡೈರಿಗೆ ಹೋಗ್ತಾ ಇದೆ. ಎಲ್ಲ ಆಂಧ್ರ, ತಮಿಳುನಾಡಿನ ಪ್ರೈವೇಟ್ ಡೈರಿಗಳು ಹೋಗ್ತಾ ಇದೆ. ಮುಳಬಾಗಿಲಲ್ಲಿ ಉತ್ಪಾದನೆ ಆಗುವಂತ ಹಾಲು 3 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆದ್ರೆ 1 ಲಕ್ಷ ಲೀಟರ್ ನಮ್ಗೆ ಒಕ್ಕೂಟಕ್ಕೆ ಬರುತ್ತೆ. ಇನ್ನು 2 ಲಕ್ಷ ಲೀಟರ್ ಪ್ರೈವೇಟ್ ಖಾಸಗೀಕರಣಕ್ಕೆ ಹೋಗ್ತಾ ಇದೆ. ಏನಪ್ಪಾ ಅಂದ್ರೆ ಇಲ್ಲಿ ಸರಿಯಾದಂತ ಒಂದು ಸವಲತ್ತು ಸಿಗದಿರ, ಸರಿಯಾದಂತ ರೈತರಿಗೆ ರೇಟ್ ಕೊಡ್ದಿರ, ಅದರಿಂದ ಅವರು ಪ್ರೈವೇಟ್ ಡೈರಿಗೆ ಹೋದ್ರೆ ಅಲ್ಲಿ ಒಂದು 4 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಜಾಸ್ತಿ ಕೊಡೋ ಇದರಿಂದ ಎಲ್ಲ ಖಾಸಗೀಕರಣಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ನೀವು ರೈತರಿಗೆ ಸೇರ್ಬೇಕಾದಂತ ಎಲ್ಲಾ ಇಲಾಖೆಗಳಿಂದ ಸೇರ್ತಕ್ಕಂಥ ಸವಲತ್ತು ಕೊಡ್ತಾ ಇದ್ರೆ ರೈತರಿಗೆ ಒಂದು ಒಕ್ಕೂಟದ ಮೇಲೆ ಒಂದು ವಿಶ್ವಾಸ ಬರ್ತಾ ಇತ್ತು. ಸಂದರ್ಭಕ್ಕಾಗಿ ಸಮಯಕ್ಕೆ ಅವ್ರಿಗೆ ಹಣ ಪಾವತಿ ಆಗ್ತಾ ಇದ್ರು, ಕೊಡ್ತಾ ಇದ್ರು. ಅವರು ಕೊಟ್ಟಂತ ಹಾಲಿಗೆ ಸರಿಯಾದಂತ ರೇಟ್ ಕೊಡ್ತಾ ಇದ್ರೆ ಅವರು ಹಾಲು ಸಪ್ಲೈ ಮಾಡ್ತಾ ಇದ್ರು. ಅವ್ರು ಸಪ್ಲೈ ಮಾಡಿದಂತ ಹಾಲಿಗೆ ನಾವು 5 ರೂಪಾಯಿ ಸರ್ಕಾರದಿಂದ ಪ್ರೋತ್ಸಾಹ ಧನ ಸರಿಯಾಗಿ ಕೊಡ್ತಾ ಇದ್ರು, ಅದನ್ನು ಮಾಡ್ತಾ ಇದ್ರು. ಅದಕ್ಕೆ ಯಾವ್ದಕ್ಕೂ ನೀವು ತಲೆ ಕೆಡ್ಸ್ಕೊಂತ ಇಲ್ಲ. ಒಬ್ಬ ರೈತ ಒಂದು ತಿಂಗಳಲ್ಲಿ 100 ಲೀಟರ್ ಹಾಲು ಸಪ್ಲೈ ಮಾಡ್ತಾರೆ, ಅವ್ನಿಗೆ 10 ಲೀಟರ್ಗೂ ಕೂಡ 5 ರೂಪಾಯಿ ಪ್ರೋತ್ಸಾಹ ಧನ ಹೋಗೋದಿಲ್ಲ. ಇನ್ನು 90 ಲೀಟರ್ ಹಂಗೆ ಹೋಗೋದು. ಏನು ಅಂದ್ರೆ ಲೋ ಕ್ವಾಲಿಟಿ ಹಂಗು ಮೇಟಕ್ಕೆ ಎಲ್ಲ ಕಲಬೆರಕೆ. ಪ್ರತಿಯೊಂದು ನಮ್ಮ ತಾಲೂಕಲ್ಲಿ ಸುಮಾರು ಒಂದು 42 BMCಗಳಿರುತ್ತೆ. ಇವತ್ತಿಗೂ ಪ್ರತಿಯೊಂದು BMC ಕೇಂದ್ರದಲ್ಲಿ ಕಲಬೆರಕೆ ಹಾಲು, ಎಲ್ಲ ಕಲಬೆರಕೆ, ಟೋಟಲ್ ಕಲಬೆರಕೆ. ಎಲ್ಲಿಂದ
ಕ್ಲಸ್ಟರ್ ಪಾಯಿಂಟ್ ಇಂದ ಬಂದು BMC ಬರೋವರೆಗೂ, BMC ಇಂದ ಒಕ್ಕೂಟಕ್ಕೆ ಹೋಗೋವರೆಗೂ ಎಲ್ಲ ಆಯಾ ಹಂತದಲ್ಲಿ ಕಲಬೆರಕೆ ಮಾಡಿಸಿ ಅಧಿಕಾರಿಗಳಿಗೆ ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಮುಳಬಾಗಲದಲ್ಲಿ ನಮ್ಮ ಶಿಬಿರ ಕಚೇರಿಯಲ್ಲಿ ಒಬ್ಬ ಡಮ್ಮಿ DM ಹಾಕೊಂಡು, ಅವನಿಗೆ ಗೊತ್ತಿಲ್ಲ ಪಾಪ, ಅವನು DM ಅಲ್ಲ, ಅವನು ವೈದ್ಯಾಧಿಕಾರಿ ಡಾಕ್ಟ್ರು, ಡಮ್ಮಿ DM ಹಾಕೊಂಡು ಸೂಪರ್ವೈಸರ್ಗಳ ಮುಖಾಂತರ ಅವ್ರಿಗೆಲ್ಲ ಸೂಪರ್ವೈಸರ್ ಮೇಲೆ ಧಮಕಿ ಹಾಕಿ ಸೂಪರ್ವೈಸರ್ಗಳಲ್ಲಿ ಹೆಂಗ್ ಬಳಸ್ಕೊಂತ ಇದ್ರೆ, ಈತನ ಸ್ವಂತಕ್ಕೆ, ಈತನ ಹಿತಾಸಕ್ತಿಗೆ, ಈತನ ಸಂಬಳ ಕೊಟ್ಟಂಗೆ, ಒಕ್ಕೂಟ ಈತನ ಪಿತ್ರಾರ್ಜಿತ ಆದಂಗೆ ಈತನ ಸಂಬಳ ಕೊಟ್ಟಂಗೆ ಅವ್ರನ್ನ ದುರ್ಬಳಕೆ ಮಾಡಿಕೊಂಡು ಅವರು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮೇಲೆ ಅವ್ರದೇ ಆದಂತ ಒಂದು ಒತ್ತಡಗಳು ಹಾಕಿ ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವರನ್ನ ಉಪಯೋಗಿಸ್ಕೊಂಡು ದುಡ್ಡು ಮಾಡೋದಾಗ್ಲಿ, ಹಾಲು ಉತ್ಪಾದಕ ಸಂಘಗಳನ್ನ ಕೆಡಿಸೋದಾಗ್ಲಿ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಈತ. ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರವಾಗಿ ಇರ್ತಕ್ಕಂಥ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ. ಯಾಕೆಂದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಒಕ್ಕೂಟ ಇರೋದು, ಒಕ್ಕೂಟದಿಂದ ಸಂಘ ಇಲ್ಲ. ಇವಾಗ ಸಂಘ ಅಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಘದ ನಿರ್ದೇಶಕರು, ಕಾರ್ಯದರ್ಶಿಯವರು ಅಲ್ಲೇ ಆದಂತ ಸದಸ್ಯರಿರ್ತಾರೆ. ಅವ್ರಿಗೆ ಆದಂತ ಸ್ವತಂತ್ರತೆ ಇದೆ. ಆತ ಸ್ವತಂತ್ರ ಯಾರಿಗೂ ಬಿಟ್ಟಿಲ್ಲ, ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಏನೋ ಒಂದು ಅವ್ರ ಮೇಲೆ ಒಂದು ಇದು ಮಾಡ್ಕೋದು, ಅಧಿಕಾರಿಗಳಿಂದ ಒಂದು ದೌರ್ಜನ್ಯ ಮಾಡಿಸಿ, ಅಯ್ಯೋ ನಮ್ಮ ಸಂಘ ಮುಚ್ಚೋಕತ್ತೆ, ನೋ ಪೇಮೆಂಟ್ ಮಾಡ್ತಾರೆ, ನಮ್ಗೆ ಫೀಡ್ ಸರಿಯಾಗಿ ಕೊಡೋದಿಲ್ಲ ಅಂತೇಳಿ ಅವ್ರನ್ನ ಒಂದು ವೀಕ್ನೆಸ್ ಮಾಡಿ ಪಾಪ ರೈತರಿಗೆ ಅಲ್ಲೇ ಇರ್ತಕ್ಕಂಥ ಅಧ್ಯಕ್ಷರಿಗೆ ಅದೇ ರೀತಿ ಅಂತ ಮೋಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ತಪ್ಪು ಅಂತ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತು. ಇದು ಸೂಪರ್ವೈಸರ್ಗೂ DMಗೂ ಪ್ರತಿಯೊಬ್ಬರಿಗೂ ನಾವು ರೈತರಿಗೆ ಮೋಸ ಮಾಡ್ತಾ ಇದೀವಿ, ಮುಂದಿನ ದಿನ ನಮ್ಗೆ ಒಳ್ಳೇದಾಗಲ್ಲ, ನಮಗೂ ನಮ್ಮ ಹೆಂಡತಿ ಮಕ್ಳಿಗೂ ನಮ್ಮ ಕುಟುಂಬದವ್ರಿಗೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ಹಾಲು ಅಮೃತ ಸಮಾನ, ಹಾಲು ಅನ್ನ ಕೊಡ್ತಕ್ಕಂಥ ರೈತರಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತು ಪಾಪ, ಆ ಪ್ರತಿಯೊಬ್ಬ ಅಧಿಕಾರಿಗೂ ಗೊತ್ತು. ಆದ್ರೂ ನಾವು ಅವ್ರ ಅಧಿಕಾರಿಗಳ ಮೇಲೆ ಇತ್ತು ಒತ್ತಡದಿಂದ ಅವ್ರು ಬೇರೆ ದಾರಿ ಇಲ್ಲ ಇದಕ್ಕೆ. ಯಾಕಂದ್ರೆ ಅದು ಬಿಟ್ರೆ ಅವರು ಮತ್ತೆ ರಾಜೀನಾಮೆ ಕೊಡ್ಬೇಕು, ಮತ್ತೆ ಕೂಲಿನಲ್ಲಿ ಮಾಡ್ಬೇಕು. ಯಾಕಂದ್ರೆ ಅವ್ರು ಕೂಡ ಬಂದಿರೋದು ಪಾಪ ಏನು ಇದರಿಂದ ಬಂದಿಲ್ಲ. ಅದರ ನೇಮಕಾತಿಯಲ್ಲಿ ನಿಮ್ಗೆ ನೇಮಕಾತಿ ಒಂದು ಪ್ರತಿಯನ್ನು ಕೊಟ್ಟಿದ್ದೀನಿ. ಆ ನೇಮಕಾತಿ ಇದರಲ್ಲಿ ಈತನ ನೇಮಕಾತಿ ಸಮಿತಿ ಅಧ್ಯಕ್ಷನಾಗ್ತಾನೆ. ಈಗಲೂ ಅಷ್ಟೇ, ಮೊದಲಿದ್ದಾಗಲೂ ಅಷ್ಟೇ, ಅದಕ್ಕೆ ಮುಂಚೆನೂ ಅಷ್ಟೇ. ಪ್ರತಿಯೊಬ್ಬರು ಪ್ರತಿಯೊಂದು ಕಂಟ್ರೋಲ್ ಬಂದು ನೇಮಕಾತಿ ಸಮಿತಿಯಲ್ಲಿ ಸೇರ್ಕೊಂಡು ಒಬ್ಬೊಬ್ಬ ಒಂದೊಂದು ಪೋಸ್ಟ್ 30-35 ಲಕ್ಷ 40 ಲಕ್ಷಕ್ಕೆ ಹೋಗಿರೋದು, ಅದೆಲ್ಲ ಈಡಿಗೆ ಹೋಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಾವು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ರಾಜ್ಯ ಮಾಡಿಬಿಟ್ರು. ಆ ರೀತಿ ನಮ್ಮ ಒಕ್ಕೂಟನ ಯಾವ ರೀತಿ ಮಾಡಬೇಕು ಆ ರೀತಿಯಲ್ಲೆಲ್ಲ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಇದು ಎಲ್ರಿಗೂ ಗೊತ್ತಿರೋ ವಿಚಾರನೆ, ಆದ್ರೂ ಯಾರೂ ಮಾತಾಡೋದಿಲ್ಲ. ಎಕ್ಸಾಂಪಲ್ಗೆ ನಮ್ಮ ಬಿಸ್ನಲ್ಲಿ ತಕೊಳ್ಳಿ, ನಮ್ಮ ಬಿಸ್ನಲ್ಲಿ ಶ್ಯಾಮೆ ಕೊಟ್ಟಿದ್ದಾರೆ. ಆ ಡೈರಿ ಸ್ಟಾರ್ಟ್ ಆಗಿ ಒಂದು 20-25 ವರ್ಷ ಇದೆ. ಇವತ್ತಿಗೂ ಅಲ್ಲಿ ಪಟವಾಡೆ ಮಾಡಕ್ ಕಾಸಿಲ್ಲ. ಇವತ್ತಿಗೆ ಅಲ್ಲಿ ಸ್ವಂತ ಬಿಲ್ಡಿಂಗ್ ಇಲ್ಲ. ಅದು ಶ್ಯಾಮೇಗೌಡನಿಗೂ ಗೊತ್ತು. ಯಾಕಂದ್ರೆ ಇದನ್ನ ಮಾಡ್ತಾ ಇದ್ದೀವಿ, ಈ ರೀತಿ ಮಾತಾಡ್ತಾ ಇದ್ದಾರೆ. ಆದ್ರೂ ಒಬ್ರು ಮಾತಾಡಕ್ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಇದು ಗೊತ್ತಿರ್ತಕ್ಕಂಥ ವಿಚಾರನೆ. ಯಾವ್ಯಾವ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಘಗಳು ಹಣಕಾಸು ವಿಚಾರದಲ್ಲಿ ಎಲ್ಲಾನು ಫೈನಾನ್ಷಿಯಲಿ ಡಿಫಿಸಿಟ್ ಆಗ್ಬಿಟ್ಟಿದೆ. ಎಲ್ಲೂ ಪಾಪ ಪ್ರತಿಯೊಂದು ಸಂಘದಲ್ಲೂ ಇದನ್ನ ದುಡ್ಡೆಲ್ಲ ಲಾಸ್ ಮಾಡಿರೋದಕ್ಕೆ ರೈತರಿಗೆ ಸರಿಯಾಗಿ ಬಟವಾಡೆ ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲಾ ಸಂಘಗಳು ಹಣಕಾಸಿನ ವಿಚಾರದಲ್ಲಿ ಲಾಸ್ ಅಲ್ಲಿ ನಡೀತಾ ಇದೆ. ಇಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ. ಅದೇ ಎಕ್ಸಾಂಪಲ್ಗೆ ಇನ್ನ ಒಂದು BMCಗಳಿದೆ. ನಮ್ಮಲ್ಲಿ 40-42 BMC ಇದೆ. BMC ಕೊಡೋ ಉದ್ದೇಶ ಏನಪ್ಪಾ ಅಂದ್ರೆ, ಸೆಂಟ್ರಲ್ BMC ಇರುತ್ತೆ, ಸುತ್ತಲೂ ಕ್ಲಸ್ಟರ್ ಪಾಯಿಂಟ್ ಇರುತ್ತೆ. ಅದ್ರ ಕ್ಲಸ್ಟರ್ ಪಾಯಿಂಟ್ಲಿಂದ ಹಾಲು ತಗೊಂಡು ಬಂದು ಸೆಂಟ್ರಲ್ ಹಾಕೋದು. ಸೆಂಟ್ರಲ್ ಹಾಕಿ ಅಲ್ಲಿ ಚಿಲ್ ಮಾಡಿ, ಅಲ್ಲಿ ಮಾಡಿದಂಥ ಹಾಲನ್ನು ಟ್ಯಾಂಕರ್ ಮುಖಾಂತರ ಒಕ್ಕೂಟಕ್ಕೆ ಸಾಗಿಸಿ, ಇದಕ್ಕೆ ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇದಾಗಲಿ, ಅಲ್ಲೊಂದು ನಿರ್ವಹಣೆಗೆ ಒಂದು ಮೇಂಟೆನೆನ್ಸ್ಗೆಲ್ಲ ಖರ್ಚುಗಳು ಬರುತ್ತೆ ಅಂತ ಮಾಡೋ ಉದ್ದೇಶ ಇದು. ಈತನ ಹೆಂಗೆ BMCಗಳು ಹೆಂಗೆ BMCಗಳಿಗೆ ರೂಟ್ಗಳು ಮಾಡಿ ಎಷ್ಟು ದುಡ್ಡು ಪೋಲ್ ಮಾಡ್ತಾ ಇದ್ದಾನೆ, ಎಷ್ಟು ದುಡ್ಡು ಈತನ ಜೋಬ್ಗೆ ಹಾಕೊಂತ ಇದ್ದಾನೆ ಅಂದ್ರೆ, ರೆಡ್ಡಹಳ್ಳಿ BMC ಅಂತಿದೆ. ರೆಡ್ಡಹಳ್ಳಿಗೆ BMC ನಾನು ಕೊಟ್ಟಿದ್ದೆ. ಅದನ್ನು ನಾನು ಚುನಾವಣೆಯಲ್ಲಿ ನಾನು ಸೋತಾಗ ಮತ್ತೆ ಈತನ ಬಂದಾಗ ರೆಡ್ಡಹಳ್ಳಿ BMC ಕ್ಯಾನ್ಸಲ್ ಮಾಡ್ತಾರೆ. ಮತ್ತೆ BMC ಕೊಟ್ಟಿದ್ದಾರೆ. ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಯಾಕಂದ್ರೆ ನಾನು ಸುಮಾರು 30 BMC ಸ್ಯಾಂಕ್ಷನ್ ಮಾಡಿದ್ದೆ ನಾನು ಆ ಸಮಯದಲ್ಲಿ ಮಾಡಿಸ್ಕೊಟ್ಟಾಗ. ರೆಡ್ಡಹಳ್ಳಿ BMCಗೆ ಇಲ್ಲಿ ವಿಗುಟ್ಟಳ್ಳಿ ವರದಗಾನಹಳ್ಳಿಯಿಂದ ಹಾಲು ಹೋಗುತ್ತೆ. ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ಸು ಒಕ್ಕೂಟಕ್ಕೆ ಹೋಗುತ್ತೆ. ಇಂಥವು BMCಗಳು ಸುಮಾರು 90% BMCಗಳಲ್ಲಿ ಈ ಕಡೆಯಿಂದ 10 ಕಿಲೋಮೀಟರ್ ಎಲ್ಲಿಂದ ಎಲ್ಲಿಗೆ, ಅದು ಉದ್ದೇಶನೇ ಕುಲ ಕೆಡಿಸ್ಬಿಡ್ತಾನೆ. ಟ್ರಾನ್ಸ್ಪೋರ್ಟ್ ಯಾರು ಕೊಡೋದು? ಟ್ರಾನ್ಸ್ಪೋರ್ಟ್ ಒಕ್ಕೂಟ ಕ್ಲಾಸು, ಆ ಸಂಘ ಕ್ಲಾಸು. ಎಲ್ಲಿ ನಾವು ಇದು ಮಾಡ್ತಾ ಇದ್ದೋ ಆ ಸಂಘದಿಂದ, ಆ ಸಂಘ ಅದ್ಯಾವುದು ರೈತರದೇ. ಅದು ಏನೇನು ಲಾಸುಗಳಾಗ್ತಾ ಇದ್ದೋ, ಏನೇನು ಅವ್ಯವಹಾರ ಇರುತ್ತೆ, ಅದೆಲ್ಲ ಪಾಪ ರೈತರಿಗೆ ನ್ಯಾಯವಾಗಿ ರೈತರಿಗೆ ಸೇರ್ಬೇಕಾದಂತ ಒಂದು ಇದು. ಇಂಥ ಕೆಲಸಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ವ್ಯಕ್ತಿ.
ಭ್ರಷ್ಟಾಚಾರ, ಸರ್ವಾಧಿಕಾರ ಧೋರಣೆ, ನಿಯಮಾನುಸಾರ ಏನೇನೋ ಮಾತುಗಳು ಆಡೋದು ಒಳ್ಳೇದಲ್ಲ. ಮೊನ್ನೆ ಏಪ್ರಿಲ್ 28ನೇ ತಾರೀಕು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆ ನಿಗದಿ ಆಗಿತ್ತು 28. ಅದಕ್ಕೆ ಮುಂಚೆ 60 ದಿನಕ್ಕೆ ಮುಂಚೆ ಡೆಲಿಗೇಟ್ ಕೊಡಬೇಕು. ಡೆಲಿಗೇಷನ್ ಕೊಟ್ಟರು ಸಂಘಗಳಿಗೆ. ಸಂಘದಲ್ಲಿ ಡೆಲಿಗೇಷನ್ ಮಾಡ್ಕೊಂಡು ಬಂದರು ನಮ್ಮ ಅಧ್ಯಕ್ಷರು ಇಲ್ಲ ನಿರ್ದೇಶಕರು ಇರ್ತಾರೆ. ಆ ಡೆಲಿಗೇಷನ್ ಕೊಡೋದ್ರಲ್ಲಿ ನಮ್ಮ ಸಂವಿಧಾನದಲ್ಲಿ ಅವ್ರಿಗೆ ಆದಂಥ ಒಂದು ಅಧಿಕಾರ ಇದೆ. ಅವ್ರ ಸ್ವತಂತ್ರ ಅದು. ಡೆಲಿಗೇಷನ್ ಅವ್ರು ಕೊಟ್ಟಾಗ ಅವ್ರು ಓಟ್ ಯಾರಿಗಾದ್ರೂ ಚಲಾವಣೆ ಮಾಡ್ಬೋದು. ಯಾರು ಅವ್ರಿಗೆ ವಿಶ್ವಾಸ ಇದ್ದರೆ, ಯಾರ ಮೇಲೆ ಅವ್ರ ನಂಬಿಕೆ ಇದ್ರೆ ಅವ್ರು ಮಾಡ್ಬೋದು. ಆ ಒಂದು ಡೆಲಿಗೇಟನ್ನು ಅಲ್ಲೇ ಅಧಿಕಾರಿಗಳನ್ನ ಅಲ್ಲೇ ಎಲ್ಲಿ ನಮ್ಮ DD ಆಫೀಸಲ್ಲಿ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಪ್ರತಿಯೊಂದು ಡೆಲಿಗೇಟ್ ಫಾರ್ಮ್ ಅಲ್ಲೇ ಕಿತ್ಕೊಂತಾನೆ. ಅಲ್ಲಿಗೆ ಆ ಅಧ್ಯಕ್ಷರಿಗೆ, ಆ ನಿರ್ದೇಶಕರಿಗೆ ಆ ಡೆಲಿಗೇಟ್ ಫಾರಂ ನನ್ನ ಓಟ್ ನನ್ನ ಮತ ಚಲಾಯಿಸಬೇಕು ಅನ್ನೋಂಥ ಒಂದು ಈ ಸೌಜನ್ಯವನ್ನು ಬಿಡದಿರ ಇಂಥ ದೌರ್ಜನ್ಯ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ವ್ಯಕ್ತಿ. ಈತನ ಮಾತಾಡಿದ್ರೆ ಭ್ರಷ್ಟಾಚಾರ ಅದು ಇದು ಅಂತಾರೆ. ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ, ಇಲ್ಲಿ ಈಗ ಬಂದಿರತಕ್ಕಂಥ MD ಅವರು ಗೋಪಾಲ್ ಮೂರ್ತಿ ಅವರು, ಈಗ MD ಅವರು ಮತ್ತೆ ನಮ್ಮ ಅಧ್ಯಕ್ಷ ನಂಜೇಗೌಡರು ಅವರ ಆದ್ಮೇಲೆ ಸುಮಾರು ಸರ್ಕಾರದಿಂದ ಹಣಗಳನ್ನು ಬಿಡುಗಡೆ ಮಾಡಿಸಿ MVK ಡೈರಿಯಿಂದ ಹಿಡಿದು ಸೋಲಾರ್ ಪ್ಲಾಂಟಿಂದ ಹಿಡಿದು ಚಿಲ್ಲಿಂಗ್ ಸೆಂಟರಿಂದ ಹಿಡಿದು ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಆದ್ರೂ ಇಂಥವ್ರ ಒಂದು ಕೈವಾಡದಿಂದ ಪಾಪ ಅವ್ರಿಗೂ ಸರಿಯಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈತನ ಒಬ್ಬರಿಂದ ಎಲ್ಲ ನಿರ್ದೇಶಕರು ಸರಿ ಮಾಡಿ ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ದುಡ್ಡು ಇದರಿಂದ ಅಲ್ಲಿ ಸರಿಯಾಗಿ ಆಡಳಿತ ಮಾಡೋಕ್ಕೆ ನಮ್ಮ ಇವ್ರಿಗೂ ಬಿಡ್ದಿರ ಈ ರೀತಿ ಮಾಡ್ಕೊಂಡು ಬರ್ತಕ್ಕಂಥ ವ್ಯಕ್ತಿ. ಇದು ಎಲ್ರಿಗೂ ಓಪನ್ ಸೀಕ್ರೆಟ್. ಇದು ಯಾರಿಗೆ ಮುಚ್ಚುಮರೆ ಏನಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ಯಾವುದೇನು ಅದರಲ್ಲಿ ತಪ್ಪೇನಿಲ್ಲ, ಪ್ರತಿಯೊಬ್ಬರು ಗೊತ್ತು. ಆದ್ರೂ ಯಾರು ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕೆ ಮಾತಾಡ್ಬೇಕು ಸುಮ್ಮನೆ ಮಾತಾಡ್ಬೇಕು ಅಂತ ಒಂದು ವಿಚಾರಗಳು ಮಾಡ್ಕೊಂಡು ಬರ್ತಾ ಇದ್ದವರು. ಅವರು ಈ ಡಿಲಿಮಿಟೇಷನ್ ಆಗಲಿ, ನಾವಾಗ್ಲಿ ನಮ್ಮ ನಾಯಕ ನಾವು ಇದಕ್ಕೆ ಈ ಡಿಲಿಮಿಟೇಷನ್ಗೂ ನಾವು ಕೈ ಹಾಕಿಲ್ಲ. ನಾವು ಹೇಳಿದ್ವಿ, ನಾವು MD ಅವ್ರಿಗೂ ಆಡಳಿತ ಇದ್ದವರು, ಸರ್ ನಿಮಗೆ ನಿಯಮಾನುಸಾರ ನೀವು ಭೌಗೋಳಿಕವಾಗಿ ಯಾವ ರೀತಿ ಮಾಡಬೇಕು ಅಂತ ಅವ್ರ ರೀತಿ ಮಾಡಿ ಅಂತ ಹೇಳಿದ್ವಿ. ಆದರೂ ಅವ್ರಿಗೆ ಭೌಗೋಳಿಕವಾಗಿ ಏನು ಮಾಡಿದ್ದಾರೆ ಅಂದರೆ 15 ಪಂಚಾಯತಿ ಒಂದು ಕ್ಷೇತ್ರ, 15 ಪಂಚಾಯತಿ ಒಂದು ಕ್ಷೇತ್ರ ಅಂತ ಮಾಡಿದ್ದಾರೆ. ಎರಡೂ ಮುಳಬಾಗಿಲು ತಾಲೂಕೆ. ಇನ್ನೇನು ಶ್ರೀನಿವಾಸಪುರ ತಾಲೂಕು ಸೇರಿಸಿಲ್ಲ, KGF ತಾಲೂಕು ಸೇರಿಸಿಲ್ಲ. 15 ಪಂಚಾಯತಿ ಒಂದು ಕ್ಷೇತ್ರ, 15 ಪಂಚಾಯತಿ ಒಂದು ಕ್ಷೇತ್ರ. 75ರಿಂದ 80, 82 ರೇಷಿಯೋ ಇರುತ್ತೆ. 859, 60 ಸಂಘಗಳಿದೆ ನಮ್ಮ ಜಿಲ್ಲೆಯಲ್ಲಿ. ಅದನ್ನು ಡಿವೈಡ್ ಮಾಡಿದಾಗ ಅದು ಸಂಘ ಹಂಗೂ ಇರ್ಬೋದು, ಅದು ಸಂಘ ಹಿಂಗೂ ಇರ್ಬೋದು. ಆದರೆ ಅದೇನು ಸಮಸ್ಯೆ ಇಲ್ಲ. ಅದರಲ್ಲಿ ಬಯಲಾದಲ್ಲಿ ಆ ರೀತಿ ಇದೆ. 10, 15, 20 ಸಂಘಗಳು ನಾವು ಮಾಡ್ಬೋದು. ಯಾವುದಕ್ಕಾಗಿ ನಾವು ಹಂಗಾಗಿಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂದಾಗ ಅಂತ ಹೇಳ್ತಾರೆ, ಅರ್ಥ ಆಗ್ತಾ ಇಲ್ಲ. ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ 15 ಪಂಚಾಯತಿ ಇದೆ. ಈ ಕಡೆ 15 ಇದ್ವಿ, 15 ಪಂಚಾಯತಿ ಇದೆ. ಅಲ್ಲೇನು ನಿಯಮ ಏನಿದೆ ಅಂದರೆ ಪಂಚಾಯತಿ ಡಿವೈಡ್ ಮಾಡಬಾರ್ದು ಅಂತಿದೆ. ಅದರಿಂದ ಪಂಚಾಯತಿ ನಿಯಮ ಇದು ಮಾಡಿದಾರೆ. ಆ ಕಡೆ 15 ಪಂಚಾಯತಿ ಮಾಡಿದ್ದಾರೆ, ಈ ಕಡೆ 15 ಪಂಚಾಯತಿ ಮಾಡಿದ್ದಾರೆ. ನಾವು ಹೆಂಗಾದ್ರೂ ಮಾಡಲಿ, ನಮಗೇನು ಸಮಸ್ಯೆ ಇಲ್ಲ. ನೀವು 15 ವರ್ಷ ಮೂರು ಟರ್ಮ್ ಇಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷ ಕೆಲಸ ಮಾಡಿರೋರು, ತಾಲೂಕಲ್ಲಿ ಇದು ಮಾಡಿ ಕರ್ತವ್ಯ ನಾನು ನಿರ್ವಹಿಸಿದ್ದೀನಿ, ನಾನು ಪ್ರಾಮಾಣಿಕ ಅಂತ ಹೇಳ್ತಾರಲ್ಲ. ಯಾವ ತಾಲೂಕು ಯಾವುದಾದ್ರೂ ಏನು, ಯಾವ ಕ್ಷೇತ್ರ ಆದ್ರೆ ಏನು, ನಮ್ಮ ತಾಲೂಕೆ ತಾನೆ. ನಾವೇನು ಬೇರೆ ಕಡೆ ಹೋಗ್ತಾ ಇದ್ದಾರೆ, ನಮ್ಮ ತಾಲೂಕು ಬೇರೆ ಕಡೆ ಬಿಟ್ಬಿಟ್ಟಿದ್ದೀವಿ, ಅಲ್ಲ ಬೇರೆ ತಾಲೂಕು ಮಾಡಿದ್ದಾರೆ ಅವ್ರೇನು ಮಾಡಿಲ್ಲ. ಇನ್ನ ಒಂದು ಏನಂದ್ರೆ ಅದು ಅಕಸ್ಮಾತ್ ಅದು ಮಾಡಿರೋದು ಕರಡು ಮತಕ್ಷೇತ್ರ ಅಷ್ಟೇ, ಅದೇನು ಫೈನಲ್ ಏನು ಮಾಡಿಲ್ಲ. ಅದು ಎಲ್ಲ ಮತ್ತೆ ಒಪಿನಿಯನ್ ತಗೊಂಡು, ಎಲ್ಲರ ಸಂಘದ ಅಧ್ಯಕ್ಷರ ಒಪಿನಿಯನ್ ತಗೊಂಡು ಸಭೆಯಲ್ಲಿ ತಗೊಂಡು ಮಾಡ್ತಾರೆ. ಅದರಲ್ಲಿ ಅಷ್ಟರಲ್ಲಿ ಇದನ್ನು ಆಕ್ರೋಶವಾಗಿ ನೀವು ಬರೆದಿದ್ರಿ, ಕಾಳೆಲ್ಲ ನಾಗರಾಜ್ ಆಕ್ರೋಶ. ಅಲ್ಲಿ MD ಅವ್ರ ಮೇಲೆ ಸಂವಿಧಾನದ ಎಷ್ಟು ಬ್ಯಾಡ್ ಲ್ಯಾಂಗ್ವೇಜ್ ಉಪಯೋಗಿಸಿದ್ದಾರೆ ಅಂದರೆ ಅಷ್ಟು ಬ್ಯಾಡ್ ಲ್ಯಾಂಗ್ವೇಜ್ ಉಪಯೋಗಿಸಿ ಆತನ ಮೇಲೆಲ್ಲ ಗಲಾಟೆಗಳು ಮಾಡೋದು ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ನೀವು ಹಿಂಜರಿಬೇಕು? ನೀವು ತಾಲೂಕಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಸೇವೆ ಮಾಡ್ಕೊಂಡು ಮುಳಬಾಗಿಲು ತಾಲೂಕಲ್ಲಿ ಇರ್ತಕ್ಕಂಥ ಸಂಘ ತಾನೆ. ನೀವು ಸೇವೆ ಮಾಡಿದ್ದೀನಿ, ನಾನು ಸೇವೆ ಮಾಡಿದ್ದೀನಿ, ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ, ಹೋಗ್ಬೋದಲ್ಲ. ಯಾರಾದ್ರೆ ಯಾವ ಕಡೆ ಆದ್ರೂ ಯಾವುದಾದ್ರೂ ಸಮಸ್ಯೆ ಏನಿದೆ? ಇದನ್ನ ತಲೆ ಕೆಡಿಸ್ಕೊಳ್ತೀರ. ನೀವು ಮಾಡಿರ್ತಕ್ಕಂಥ ಅನೇಕ ಈ ಆಚರಣೆಗೆ ಈ ಕೆಲಸಗಳಿದೆ, ಅಕ್ರಮ ಕೆಲಸಗಳಿದೆ. ಅದನ್ನ ದಿನೇ ನಾವು ಬಯಲ್ಗೆ ಎಳೆಯಬೇಕಾಗತ್ತೆ. ನೀವು ಸುಮ್ಮನೆ ನೀವೇನೋ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಹಂಗೆ ಮಾಡ್ಬಿಡ್ತೀನಿ ಅಂದ್ರೆ ಯಾರು ಕಣ್ಣು ಮುಚ್ಕೊಂಡು ನೋಡ್ಕೊಂಡಿರೋರು ಯಾರು ಇಲ್ಲ. ಮುಂದಿನ ದಿನಗಳಲ್ಲಿ ಅವಕ್ಕೆಲ್ಲ ನಾವು ಉತ್ತರ ಹೇಳ್ಬೇಕಾಗತ್ತೆ. ನಿಮ್ಮ ಸೇವೆ ಏನು, ನೀವು ಯಾವ ರೀತಿ ತಾಲೂಕಿನ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿದ್ದೀರಿ, ನಿಮ್ಮ ಇಚ್ಛಾಶಕ್ತಿ ಏನಿದೆ, ನಿಮ್ಮ ಇನ್ನೊಂದು 3 ಅವಧಿಯಲ್ಲಿ ಪ್ರಕಾಶ್ ಅವರೇ 3 ಅವಧಿ ಆತನ ನಿರ್ದೇಶನಾಗಿ ಅಧ್ಯಕ್ಷನ ಕೆಲಸ ಮಾಡಿದ್ರು ಮುಳಬಾಗಿಲು ತಾಲೂಕಲ್ಲಿ ಒಂದು ಶಿಬಿರ ಕಚೇರಿ ಕ್ಯಾಂಪ್ ಆಫೀಸ್ ಕಟ್ಲಿಕ್ಕೆ ಆಗ್ಲಿಲ್ಲ ಆತನು. ನನಗೆ ತಾಲೂಕಿನ ಜನತೆ ನಮ್ಮ ನಾಯಕರೆಲ್ಲ ನಮ್ಗೆ ಕೊಟ್ಟಂತ ಒಂದೇ ಒಂದು ಅವಕಾಶದಲ್ಲಿ ನಾವು ನಮ್ಮ ವಿವೇಕಾನಂದ ಗೌಡರಲ್ಲಿ ಅಧ್ಯಕ್ಷರಾಗಿದ್ದರು APMCಯಲ್ಲಿ. ಅವ್ರ ಮುಖಾಂತರ ನಮ್ಮ ಕೊತ್ತೂರು ಮಂಜೂರು ಕರ್ಕೊಂಡೋಗಿ ಶಾಮನೂರು ಶಿವಶಂಕರಪ್ಪ ಸೈಟ್ ತಗೊಂಡು
ಸುಮಾರು ಒಂದೂವರೆ ಕೋಟಿ ಇದರಲ್ಲಿ ನಾವು ಸ್ವಂತ ಬಿಲ್ಡಿಂಗ್ ಕಟ್ಸಿರೋ ಹಿತಾಸಕ್ತಿ ಇರ್ತಕ್ಕಂಥ ವ್ಯಕ್ತಿ ನಾವು. ಅಷ್ಟು ಇರ್ತಕ್ಕಂಥ ನಮ್ಮ ಪಕ್ಷ, ನಮ್ಮ ನಾಯಕರಾಗಿರ್ಬೋದು. ಸುಮಾರು 80 ಸ್ವಂತ ಕಟ್ಟಡಗಳನ್ನು ಕಟ್ಸಿದ್ದೀವಿ ನಾವು ಮುಳಬಾಗಿಲು ತಾಲೂಕಲ್ಲಿ. 80 ಸ್ವಂತ ಕಟ್ಟಡಗಳನ್ನು ಕಟ್ಸಿ KMF ಇಂದ ಕೊಡ್ಸಿದ್ದೀವಿ, ಒಕ್ಕೂಟದಿಂದ ಕೊಡ್ಸಿದ್ವಿ. ನಮ್ಮ ನಾಯಕರಂತ ಕೊತ್ತೂರು ಮೇನಾಥ್ ಬಿಲ್ಡಿಂಗ್ ಕಟ್ಟಿದಂತ ಒಂದು ಬಿಲ್ಡಿಂಗ್ 2 ಲಕ್ಷ ರೂಪಾಯಿ ಸ್ವಂತ ಹಣಕಾಸು ಕೊಟ್ಟಿದ್ವಿ. ಆತ ಸ್ವಂತ ದುಡ್ಡಲ್ಲಿ ಪ್ರತಿಯೊಬ್ಬ ರೈತರಿಗೂ 1,000 ರೂಪಾಯಿ ಬೆಲೆ ಬಾಳುವಂತ ಒಂದು ಕ್ಯಾನ್ ಕೊಟ್ಟಿದ್ವಿ. ಈಗಲೂ ಆ ಕ್ಯಾನ್ ಅಲ್ಲಿ ಎತ್ಕೊಂಡು ಹೋಗ್ತಾ ಇದೆ. ಪಕ್ಷದ ಆ ರೀತಿ ಮಾಡ್ತಕ್ಕಂಥ ಒಂದು ಪಕ್ಷ, ಆ ರೀತಿ ಮಾಡ್ತಕ್ಕಂಥ ಒಂದು ಮಾಡಿರೋರು ನಾವು ಯಾವುದೇ ರೀತಿ ಜನರಿಗೆ ಧಮಕಿ ಹಾಕಿ ನೀವು ಸಂಘ ಮುಗಿಸ್ತೀವಿ, ನಿಮ್ಗೆ ಫೀಡ್ ಕೊಡೋದಿಲ್ಲ, ನಿಮ್ಗೆ ನೋ ಪೇಮೆಂಟ್ ಮಾಡ್ತೀವಿ, ಇದ್ಯಾವುದು ನಾವು ಒಂದು ಈಗಲೂ ಸಮೇತ ಮಾಡಿದ್ರು ಹೇಳಿ ಅದಕ್ಕೆ ನಾವು ಎಲ್ಲಿ ಬೇಕಾದ್ರೂ ಆನ್ಸರ್ ಕೊಡೋಂತ ತಲೆಭಾಗ ರೆಡಿ ಇದ್ದೀವಿ. ಇವತ್ತಿಗೂ ಅಧಿಕಾರಿಗಳ ಮೇಲೆ ದೌರ್ಜನ್ಯ, ಇವತ್ತಿಗೂ ಪ್ರೆಸೆಂಟ್ ಇವತ್ತಿಗೂ ನಿರ್ದೇಶಕನಾಗಿ 2 ತಿಂಗಳಾಯ್ತು ಆಡಳಿತಾಧಿಕಾರಿಯಾಗಿ, ಈಗಲೂ ಅವ್ರನ್ನ ಅಧಿಕಾರಿ ಯಂತ್ರಾಂಗ ದುರುಪಯೋಗ ಮಾಡಿಕೊಂಡು ಅನೇಕ ದೌರ್ಜನ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಮಾಡಬಾರ್ದು ಅಂತ ನಾನು ಅವ್ರಿಗೆ ಹೇಳ್ತಾ, ತಾಲೂಕಿನಲ್ಲಿ ಜನತೆ ಕೂಡ ಇದನ್ನ ಎಲ್ಲಾನು ಅರಿವು ಮಾಡಿಕೊಂಡು ಏನೇನಾಗಿದೆ, ಯಾವ್ದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ಬರಬೇಕು ಅಂತ ನಮ್ಮ ತಾಲೂಕಿನ ಎಲ್ಲಾ ಸಂಘಗಳ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಟಿ ನಿರ್ದೇಶಕರಿಗೂ ನಾನು ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮ್ಮ ಒಕ್ಕೂಟದಿಂದ ಇನ್ಶೂರೆನ್ಸ್ ಮಾಡ್ತೀವಿ ರೈತರು ಕೊಟ್ಟಂತ ರೈತರಿಗೆ ಹಸುಗಳು ತೀರೋದಾಗ 60,000 ರೂಪಾಯಿ ನಾವು ಇನ್ಶೂರೆನ್ಸ್ ಕೊಡ್ತೀವಿ. ಆ ಇನ್ಶೂರೆನ್ಸ್ 60,000 ರೂಪಾಯಿ ಚೆಕ್ ಕೊಡಬೇಕಾದ್ರೆ 5,000, 10,000, 15,000, 20,000 ತಗೊಂಡು ಅಧಿಕಾರಿಗಳ ಮುಖಾಂತರ ತಗೊಂಡು ಚೆಕ್ ಕೊಡ್ತಾರೆ. 60,000ಕ್ಕೆ ಹಸು ಬರೋದಿಲ್ಲ. ಇವಾಗ ಒಂದು ಮಿನಿಮಮ್ 1 ಲಕ್ಷ ಬೆಲೆ ಬಾಳೋದು ರೈತರಿಗೆ ಕೊಡೋ ಒಂದು ಇನ್ಶೂರೆನ್ಸ್ ಅಲ್ಲೂ ಬಿಟ್ಟಿಲ್ಲ. ನೀವು 5 ವರ್ಷದಿಂದ ಎಷ್ಟು ಚೆಕ್ಗಳು ಇನ್ಶೂರೆನ್ಸ್ ತಾಲೂಕಲ್ಲಿ ಕೊಟ್ಟಿದ್ದೀರಿ, ರೈತರಿಂದ ಎಷ್ಟು ವಸೂಲಿ ಮಾಡಿರೋ ಮಾಹಿತಿನೂ ನಮ್ಮ ಹತ್ರ ಇದೆ, ಪ್ರತಿಯೊಂದೂ ಇದೆ. ಯಾವುದೋ ನಾವು ಮಾಹಿತಿ ಇಲ್ದಿರ ನಾವು ಯಾವುದು ಮಾತಾಡಿಲ್ಲ, ಮಾತಾಡೋದು ಇಲ್ಲ. ಇನ್ನ ಒಂದೇನಂದ್ರೆ, ಇಲ್ಲಿ ಮತಕ್ಷೇತ್ರ ತಾಲೂಕು ಒಂದು ಒಕ್ಕೂಟ, ತಾಲೂಕಲ್ಲಿ ಒಂದು ಶಿಬಿರ ಕಚೇರಿ ಇರುತ್ತೆ, ಒಂದು ಯೂನಿಟ್ ಇರುತ್ತೆ. ಕೋಲಾರ ಒಂದು ಒಕ್ಕೂಟ ಅಷ್ಟೇ. ಎಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಸಮಸ್ಯೆ ಏನು, ಯಾವುದೇ ರೀತಿಯಾದಂತ ಒಂದು ಎಲ್ರೂ ಮುಳಬಾಗಿಲಿಗೆ ಬರಬೇಕು. ಈ ಕಡೆಯಿಂದ ಮುಳಬಾಗಿಲು ಹೆಡ್ ಕ್ವಾರ್ಟರ್, ಅದೇ ಶಿಬಿರ ಕಚೇರಿ. ನಾವು ಮಾಡೇ ಇಲ್ಲ, ಇದುವರೆಗೂ ನಾವು ಮಾಡೇ ಇಲ್ಲ. ಬೇಕಾದ್ರೆ ಅವರೇ ಹೇಳ್ತಾರಲ್ಲ, ನಾವು ಈ ರೀತಿ ಮಾಡ್ಬೇಕು ಅಂತ ಹೇಳ್ತೀವಿ, ನಾವು ಉತ್ತರ ದಕ್ಷಿಣ ಮಾಡ್ಬೇಕು ಅಂತ ಹೇಳ್ತೀವಿ, ಅವ್ರು ಹಿಂಗ್ ಮಾಡಿದ್ದಾರೆ ಹಂಗ್ ಮಾಡಿ ನಾವ್ ಎಲ್ಲೂ ಹೇಳಿಲ್ಲ. ನಾವೆಲ್ಲಾದ್ರೂ ಹೇಳಿದ್ರೆ ಹೇಳಿ, ನಮ್ಗೆ ಏನ್ ಮಾಡಿದ್ರು ತೊಂದ್ರೆ ಇಲ್ಲ ನಮ್ಗೆ. ಯಾವುದೇ ನಮ್ಮ ತಾಲೂಕವ್ರೆ, ಆಮೇಲೆ ತಾಲೂಕಿನ ಜನತೆ ಯಾರು ಕೆಲಸ ಮಾಡಿದ್ದಾರೆ, ಯಾರು ವೋಟ್ ಹಾಕ್ಬೇಕು ಅಂತ ತೀರ್ಮಾನ ಮಾಡೋದು ನಮಗೆ. ಈಗ ಈ ಕಡೆ ಹಾಕಿದ್ವು ಆ ಕಡೆ ಹಾಕಿದ್ವು ಅನ್ನೋದ್ರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ನಮ್ಗೆ ಯಾವ್ದಾದ್ರು ಆಗ್ಲಿ ನಾವು ಚುನಾವಣೆಯನ್ನ ಎದುರಿಸುತ್ತೇವೆ. ಆಮೇಲೆ ಇನ್ನು ತಿಳ್ಕೋಬೇಕು, ಕೊತ್ತೂರು ಮಂಜು ಬಗ್ಗೆ ಪರೋಕ್ಷವಾಗಿ ಮಾತಾಡಿದ್ದಾರೆ. ಕೊತ್ತೂರು ಮಂಜೂರು ಯಾವುದೇ ಮುಳಬಾಗಿಲು ತಾಲೂಕಲ್ಲಿ ರಾಜೇಂದ್ರ ಗೌಡ್ನ ಅವಧಿಯಲ್ಲಿ ಕಟ್ಟಿದಾಗ 2 ಲಕ್ಷ ರೂಪಾಯಿ ಉಚಿತವಾಗಿ ಕೊಟ್ಟಿದ್ದಾನೆ. ಇನ್ಕ್ಲೂಡಿಂಗ್ ಕಾಡಿನಲ್ಲಿ ನಾಗರಾಜ್ ಅವರ ಆಲ್ಡೇರಿಯಲ್ಲಿ ಹಾಲು ಹಾಕುವಂತ ಉತ್ಪಾದನೆ ಕೂಡ ಕ್ಯಾರಿಯರ್ ಕೊಟ್ಟಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವತ್ತು ಯಾವತ್ತೂ ಅದನ್ನ ರೀತಿ ಹೋಗಿಲ್ಲ ಕೊತ್ತೂರು ಮಂಜು. ಆಮೇಲೆ ಇಂಟರ್ಫರೆನ್ಸ್ ಇಲ್ಲ. ಡೈರಿದಾಯ್ತು, ಡೈರಿ ಬಿಟ್ಟಿದ್ದೀವಿ. ಹಾಲು ಉತ್ಪಾದಕರಲ್ಲಿ ಸಿಂಬಲ್ ಇರಲ್ಲ. ಹೇಳ್ತೀನಿ ನಾನು. ನಮ್ಮ ಆಲಂಬೂರು ಶ್ರೀನಿವಾಸ್ ಅವರು ಮಂತ್ರಿಗಳಾಗಿದ್ದಾಗ ನನ್ನ ರಿಲೇಟಿವ್ ಅಂಬ್ಳಕಲ್ ಕೃಷ್ಣಪ್ಪ, ಚಿಕ್ಕಪ್ಪ, ಅವ್ರನ್ನ ಕ್ಯಾಂಡಿಡೇಟ್ ಮಾಡಿಬಿಟ್ಟು 90 ಜನ ನಿರ್ದೇಶಕರನ್ನ ಅಧ್ಯಕ್ಷರಲ್ಲ ಡೆಲಿಗೇಟ್ಸ್ ತಗೊಂಡು ಟೂರ್ ತಗೊಂಡು ಇಲ್ಲಿ ಮೆಡಿಕಲ್ ವೆಂಟಿಲೇಟರ್ ಅವರು 40 ಜನ ಇಟ್ಕೊಂಡು ಎಲೆಕ್ಷನ್ ಫೇಸ್ ಮಾಡ್ತಾರೆ. ರಿಸಲ್ಟ್ ಬಂದಾಗ ಹೋಗ್ಬಿಟ್ಟು ಈ ಕಡೆ ಮುಳಬಾಗಿಲು ತಾಲೂಕಲ್ಲಿ ಕೋಆಪರೇಟಿವ್ ಅಲ್ಲಿ ಯಾವುದೇ ಅಂತ ಒಂದು ಇಟ್ಕೊಂಡು ಹೋಗ್ತಾ ಇಲ್ಲ. ಉತ್ಪಾದಕರು ಮತ್ತು ಲಾಯಕ್ಕಿಲ್ಲ ಅಂತ ಹೇಳಿ ಪಕ್ಕ ಕೂರಿದ್ರೆ ಕೂತ್ಕೊಳ್ತೀವಿ, ಇಲ್ಲ ಪರವಾಗಿಲ್ಲ ನೀವು ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಕೂತ್ಕೊಳ್ತೀವಿ. ಅದಕ್ಕೂ ಇದು ಕೂಡ ಸಿದ್ಧವಾಗಿದ್ದೀವಿ. ಹಾಲು ಉತ್ಪಾದಕ ಸರ್ಕಾರ ಈಗ ಇದು 50% ಅಧ್ಯಕ್ಷ ಇದ್ದಾರೆ.
ಫಿಫ್ಟಿ ಅಲ್ಲ ಇನ್ನೂ ಜಾಸ್ತಿ. ಇವಾಗ ರಾಜು ಇದ್ದಾರೆ. ಪರೋಕ್ಷವಾಗಿ ನಾನಿಲ್ಲದೆ ಇರ್ಬೋದು. ನನ್ನ ತಮ್ಮ ಅಧ್ಯಕ್ಷ, ವಿಜಿಲೆನ್ಸ್ ಅಧ್ಯಕ್ಷ, ಆತ ಅಧ್ಯಕ್ಷ, ರಾಜು ಅಧ್ಯಕ್ಷ, ಅವರು ನಟರಾಜು ಅಧ್ಯಕ್ಷರೇ, ಅವರು ಗಿರಿನು, ನಾಗರಾಜ್ ರೆಡ್ಡಿ ಎಲ್ಲ ಇದ್ದೀವಿ, ಬಹಳಷ್ಟು ಇದ್ದೀವಿ. ಅಲ್ಲ ನಾವು ಇವಾಗ ನಾವು ಒಂದ್ ಸೈಡ್ ಆದ್ರೆ ಎಲೆಕ್ಷನ್ ನಮ್ಮ ಇಲ್ಲ ಇಲ್ಲ, ದಯವಿಟ್ಟು ನೀವು ಇದನ್ನು ತಿಳ್ಕೊಳ್ಳಿ. ನಮ್ಮ ಕಲ್ಕಲಿ ಇಷ್ಟೇ, ಜನರಿಗೆ ಮಾಹಿತಿ ಅವ್ರೇನೋ ಹೇಳಿರೋದೆಲ್ಲ ಸತ್ಯ, ಇವರೆಲ್ಲ ಮಾಡಿರೋದೆಲ್ಲ ಸುಳ್ಳು ಅಂತಿದೆಲ್ಲ ಅದು ಕರೆಕ್ಟ್ ಅಲ್ಲ ಅಂತ ಹೇಳೋದಕ್ಕೆ ಈ ಪತ್ರಿಕಾ ಗೋಷ್ಠಿ. ನಾವು 100% ಕರೆಕ್ಟ್ ಇದ್ದೀವಿ. ಅವರು ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ನಾವು ಕೊಟ್ಟೇ ಇಲ್ಲ. ಅದು ಯಾರಾದ್ರೂ ಮಾಡಿ ರೆಡಿ. ಆಮೇಲೆ ನಂಜೇಗೌಡರ ಬಗ್ಗೆ ಮಾತಾಡಿದ್ದಾರೆ. ನಂಜೇಗೌಡರ ಬಗ್ಗೆ, ನಂಜೇಗೌಡರ ಜೊತೆ ಇದ್ಕೊಂಡು ನಮ್ಮ ಕಾಡನಹಳ್ಳಿ ಅವರು 5 ವರ್ಷ ಸಂಸಾರ ಮಾಡಿದ್ರು. ಇದೇ MD ಇಟ್ಕೊಂಡು ಸಂಸಾರ ಮಾಡಿದ್ರು. ಅವತ್ತು ಯಾವತ್ತೂ ಕೂಡ ನಂಜೇಗೌಡರು ಸರಿ ಇಲ್ಲ ಅಂತಾಗ್ಲಿ, MD ಅವರು ಸರಿ ಇಲ್ಲ ಅಂತಾಗ್ಲಿ ಬಾಯಿ ಬಿಚ್ಚಿಲ್ಲ. ಇವತ್ತು ನೇಮಕಾತಿ ಅಧ್ಯಕ್ಷ ಆದ್ರಿಂದ ಇವತ್ತು ಆಚೆ ಬಂದು ಎಷ್ಟು ದಿವಸ ಸಂಸಾರ ಮಾಡಿ ಅವ್ರು ಸರಿ ಇಲ್ಲ ಅಂತ ಹೇಳ್ದಂಗೆ ಹೇಳೋದು ಕರೆಕ್ಟ್ ಅಲ್ಲ.